ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಇವತ್ತು ನಮ್ಮ ರಾಣೆಬೆನ್ನೂರಲ್ಲಿ ಓಂ ಪಬ್ಲಿಕ್ ಸ್ಕೂಲ್ನಲ್ಲಿ ಈಗ 3 ದಿನ ಈ ನಾಡ ಹಬ್ಬ ದಸರಾ ಪ್ರಯುಕ್ತ ಪ್ರೋಗ್ರಾಮ್ನ ಏರ್ಪಡಿಸ್ಯಾರ. ಅದಕ್ಕೆ ನಾವು ಕೂಡ ದಾಂಡಿಯಾ ಡ್ಯಾನ್ಸಿಗೆ ನಾವು ಕೂಡ ಹೋಗ್ತಾ ಇದ್ದೇವೆ, ಹಾಗೆ ಪ್ರಾಕ್ಟೀಸು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಪ್ರತಿಯೊಂದು ಹಂತವಾಗಿ ತೋರಿಸ್ತೀನಿ. ಅಲ್ಲಿ ಎಲ್ಲ ಸ್ಟಾಲ್ಸ್ಗಳು ಬಂದಿರ್ತಾವೆ, ಹಾಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ರಸಮಂಜರಿ ಎಲ್ಲ ಇರ್ತೈತಿ. ಓಕೆ, ನಾನು ಎಷ್ಟು ದಿವಸ ಅಲ್ಲಿ ಅಟೆಂಡ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಕೂಡ ದಾಂಡಿಯಾ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಓಕೆ, ಬರೀ ನನಗೂ ಇದೊಂದು ಚಾನ್ಸ್ ಸಿಕ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿರಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿರಿ ಅಂತ ಹೇಳ್ತಾ, ಹಾಗೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತವೆ. ಓಕೆನಾ? ಬರ್ರಿ, ಈಗ ನಾವು ಯಾವ ರೀತಿ ದಾಂಡಿಯಾ ಪ್ರಾಕ್ಟೀಸ್ ಮಾಡಿದ್ವಿ, ಯಾವ ರೀತಿ ಮಾಡ್ತಾ ಇದ್ವಿ, ಅಲ್ಲೆಲ್ಲ ರಸಮಂಜರಿ ಕಾರ್ಯಕ್ರಮ ಯಾವ ರೀತಿ ಇರ್ತೈತಿ, ಪ್ರತಿಯೊಂದನ್ನು ಸ್ಟಾಲ್ಸ್ ಏನೇನು ಇರ್ತಾವೋ ಪ್ರತಿಯೊಂದನ್ನು ನೀವು ಕೂಡ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ಓಕೆ, ನೋಡ್ರಿ, ಇದು ನಮ್ಮ ಮೊದಲನೆಯ ದಿನದ ಪ್ರಾಕ್ಟೀಸು. ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ಪ್ರಾಕ್ಟೀಸಿಗೆ ಹೋದ್ವಿ. ಹಾಗೆ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅವರು ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ಓಂ ಪಬ್ಲಿಕ್ ಸ್ಕೂಲ್ ನೋಡ್ರಿ ಈ ಥರ ಶೃಂಗಾರ ಆಗೈತಿ. ನೈಟ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಮೊದಲು ಓಕೆ, ನೀವಿಲ್ಲಿ ನೋಡ್ಬೋದು, ನಾವು ಕೂಡ ಎಲ್ಲ ರೆಡಿಯಾಗಿ ನೈಟ್ ಹೋದ್ವಿ, ಅಂದರೆ ಸಾಯಂಕಾಲ 6 ಗಂಟೆಗೆ ನಾವು ಹೋದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಓಂ ಪಬ್ಲಿಕ್ ಸ್ಕೂಲ್ ಅಷ್ಟು ಜಗಮಗ ಅಂತ ಇತ್ತು ಅಂದ್ರೇ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಂಕ್ಷನ್ ಕೂಡ ಅಷ್ಟೇ ಕಲರ್ಫುಲ್ ಆದಂತಹ ಫಂಕ್ಷನ್ ಅಂತ ಹೇಳ್ಬೋದು. ನಮ್ಮ ರಾಣೆಬೆನ್ನೂರಲ್ಲಿ ಎಲ್ಲಾದರೂ ಅಷ್ಟೇ, ಯಾವುದೇ ಪ್ಲೇಸ್ ಆಗಿರ್ಬೋದು, ಯಾವುದೇ ಫಂಕ್ಷನ್ ಆಗಿರ್ಬೋದು, ಒಂದು ಹಬ್ಬ ಹರಿದಿನ ಆಗಿರ್ಬೋದು, ಇಡೀ ನಮ್ಮ ರಾಣೆಬೆನ್ನೂರು ಜಗಮಗ ಅಂತ ಇರ್ತೈತಿ. ಹಾಗೆ ಕಲರ್ಫುಲ್ ರಾಣೆಬೆನ್ನೂರು ಅಂತ ನಾನು ಯಾವಾಗಲೂ ಹೇಳ್ತೀನಿ ನನ್ನ ವಿಡಿಯೋದಲ್ಲಿ. ನೋಡ್ರಿ, ಓಂ ಪಬ್ಲಿಕ್ ಸ್ಕೂಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಮಾಡಿದರು. ಫುಲ್ ಲೈಟಿನ ಅಲಂಕಾರ, ಹಾಗೆ ಸ್ಟಾಲ್ಸ್ಗಳಿಗೆ ಇಲ್ಲಿ ಹೊರಗಡೆ ಅರೇಂಜ್ ಮಾಡಿದ್ರು. ನೀವು ಇಲ್ಲಿ ನೋಡ್ಬೋದು. ನಾವು ಹೋಗೋ ಅಷ್ಟೊತ್ತಿಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿ ಅಲ್ಲೊಂದಷ್ಟು ಇಲ್ಲೊಂದು ಎದುರುಗಡೆಗೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡು, ಹಾಗೆ ನಾವು ಎಲ್ಲ ನಿಂತ್ಕೊಂಡು ಒಂದು ಚಿಕ್ಕದಾದಂತಹ ಒಂದು ವಿಡಿಯೋ ಮಾಡ್ಕೊಂಡು, ನೋಡಿ ಕೇಳ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದೀಯ ಅಂತ. ಹೌದು, ನಾನು ವಿಡಿಯೋ ಮಾಡೋದು ಜಾಸ್ತಿ ಅಲ್ಲ, ಹಾಗಾಗಿ ಓಕೆ, ಫಂಕ್ಷನ್ನ ಅಟೆಂಡ್ ಮಾಡಿ ನೀವು ಕೂಡ. ಕನ್ನಡ ಮಣ್ಣನ್ನು
ಕೊಟ್ಟಿರ್ಬೇಕು. ಮನುಷ್ಯನ ಆಸೆ ಇಷ್ಟಕ್ಕ ಮುಗ್ಲಿಲ್ಲ. ಮನುಷ್ಯ ಇನ್ನೂ ಸಂತೋಷವಾಗಿರ್ಬೇಕು ಅಂದ್ರೆ ಪ್ರತಿ ತಿಂಗಳು 6 ಡಿಜಿಟ್ ಸ್ಯಾಲ್ರಿ ನಮಗೆ ಬರ್ತಾ ಇರ್ಬೇಕು. ಈಗ ನೋಡ್ರಿ ಭಾರಿ ಖುಷಿ ಆದ ಜನ. ನಮ್ಮ ಪಂಚೇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಬೇಕು. ಸಮಾಧಾನ ಇಲ್ಲ ನೋಡ್ರಿ ಮನುಷ್ಯ ಇನ್ನೂ ಸಂತೋಷವಾಗಿರ್ಬೇಕು ಅಂದ್ರೆ 4 ಚಕ್ರದ ಕಾರ್ ಇರ್ಬೇಕು, 3 ಬೆಡ್ರೂಮಿನ ಮನೆ ಇರ್ಬೇಕು. 4 ಚಕ್ರದ ಕಾರ್ ಇರ್ಬೇಕು, 3 ಬೆಡ್ರೂಮಿನ ಮನೆ ಇರ್ಬೇಕು, 2 ಕ್ಯೂಟ್ ಅನ್ನೋ ಮಕ್ಕಳು ಇರ್ಬೇಕು, 8 ಮಾತ್ರ ಬಂತ ಇರ್ಬೇಕು. ಇದು ಭಾರಿ ಇಂಪಾರ್ಟೆಂಟ್. ಅದ್ಭುತವಾದ ಡಾನ್ಸ್ ಅನ್ನ ಮಾಡ್ತಾನೆ ಈ ಮಗು. ದಯವಿಟ್ಟು ಆ ಮಗು ವೇದಿಕೆಗೆ ಬರಬೇಕು. ಅಪ್ಪುವಿನ ದೊಡ್ಡ ಅಭಿಮಾನಿ ಈ ಮಗು. ಮೊದಲನೇದಾಗಿ ಅಪ್ಪುವಿಗೆ ನಮನವನ್ನ ಸಲ್ಲಿಸ್ಲಿಕ್ಕೋಸ್ಕರ ಅಪ್ಪು ಡಾನ್ಸ್ ಅನ್ನೇ ಮಾಡ್ತಾ ಇದ್ದಾನೆ ಈ ಮಗು. ಜೋರಾದ ಚಪ್ಪಾಳೆ ಬರಬೇಕು. ವಸಂತ್ SK ಫ್ರಮ್ ಕವಲೆತ್ತು. ಸ್ವಾಗತ ಮರೆಯಲಾರೆ ಮೇಲಿನ ಭೂಮಗೆ ಅಂದದ ನಾಚಿಕೆ ಮರೆಯಲಾರೆ